ಇವಳಿಂದು ಎದ್ದೇ ಇಲ್ವಾ? ಅಲ್ಲ, ನಿನ್ನೆ ತಾನೇ ಅಷ್ಟೆಲ್ಲ ಹೇಳಿದ್ದೀನಿ, ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ಕಸ ಗುಡಿಸಿ ರಂಗೋಲಿ ಹಾಕಬೇಕು ಅಂತ. ಇವಳು ನೋಡಿದ್ರೆ ಇನ್ನೂ ಎದ್ದಿಲ್ಲ. ಸಿಟಿ ಸುಬ್ಬಿ, ಕುಂಭಕರ್ಣನ ತಂಗಿ ಥರ ಇನ್ನೂ ಮಲಗಿದ್ದಾಳೆ. ಇವಳನ್ನು ಹೀಗೆ ಮಲಗೋದಕ್ಕೆ ಬಿಟ್ಬಿಡ್ತೀನಾ? ಈಗಲೇ ಎಬ್ಸಿ ಎಲ್ಲ ಕೆಲಸ ಮಾಡಿಸ್ತೀನಿ. ಅಮೃತ, ಅಮೃತ, ಅಮೃತ. ಏನಂಟಿ? ಏನಮ್ಮ ಅಮೃತ, ಸೂರ್ಯನ ಜೊತೆ ಏನಾದರೂ ಕಾಂಪಿಟೇಷನ್ ಶುರು ಮಾಡ್ಕೊಂಡಿದೀಯಾ? ನಾನು ಹೇಳೋದು ನಿನಗೆ ಯಾವ್ದು ಅರ್ಥ ಆಗುತ್ತೆ ಹೇಳು? ಏನಾದರೂ ಕೇಳಿದ್ರೆ ಆ ಕಡೆ ಮುಖ ತಿರ್ಸ್ಕೊಂಡ್ಬಿಡ್ತೀಯ. ಇದು ಧರ್ಮರಾಜ್ ಮನೆ ಅಲ್ಲ, ಸಂಜೀವನ್ ಮನೆ ಅಂತ ನಿನಗಿನ್ನೂ ಅರ್ಥನೇ ಆಗಿಲ್ವಲ್ಲ? ಅಲ್ಲ, ನೀನು ಇಷ್ಟೊತ್ತು ಮಲಗಿದ್ರೆ ಮನೆಯಲ್ಲಿರೋ ಕೆಲಸಗಳನ್ನು ಯಾವಾಗ ಮಾಡ್ತೀಯಾ? ಆಮೇಲೆ ಅವಸರದಲ್ಲಿ ಕೆಲಸ ಮಾಡಕ್ಕೆ ಹೋದರೆ ಯಾವುದು ಸರಿಯಾಗೋದಿಲ್ಲ. ಎಬ್ಬಿಸ್ಲಿಲ್ಲ ಅಂದರೆ ನೀನು ಎಲ್ಲಿ ಬೇಜಾರು ಮಾಡ್ಕೋತೀಯ ಅಂತ ಅದಕ್ಕೆ ಕೂಗೆ ಎಬ್ಬಿಸ್ದೆ ಅಷ್ಟೇ. ಕುಮುದ, ಬೆಳಗ್ಗೆನೆ ನೀನು ಅವಳಿಗೆ ಏನೋ ಹೇಳ್ತಿರೋ ಹಾಗಿದೆ. ನಿನ್ನ ಬಾಯಿ ಸುಮ್ಮನೆ ಇರೋದೇ ಇಲ್ಲ ಅಲ್ವಾ? ಅದಕ್ಕೆ ನೀವೇ ಯಾವಾಗಲೂ ಹೇಳ್ತಿರ್ತೀರಲ್ಲ, ಹೆಣ್ಮಕ್ಳು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದು ಮನೆ ಮುಂದೆ ಕಸ ಗುಡಿಸಿ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅದನ್ನು ಹೇಳ್ತಾ ಇದ್ದೆ ಅಷ್ಟೇ. ಪರವಾಗಿಲ್ಲ ಕುಮುದ, ಅವಳು ಇನ್ನೊಂದು ಸ್ವಲ್ಪ ಹೊತ್ತು ಮಲಗಲಿ ಬಿಡು. ಈಗ ನೀನೇ ಹೇಳ್ದಿಯಲ್ಲ, ಒಂದು ಹೆಣ್ಣು ಹೇಗಿರಬೇಕು ಅಂತ, ಅದನ್ನು ನೀನು ಅವಳಿಗೆ ಹೇಳೋದೇ ಬೇಕಾಗಿಲ್ಲ. ಯಾಕಂದರೆ ಅವಳು ನಮ್ಮೆಲ್ರಿಗಿಂತ ಮುಂಚೆನೇ ಎದ್ದು ಬೆಳಗ್ಗೆ ಮುಂಬಾಗಿಲಿಗೆ ನೀರು ಹಾಕಿ ರಂಗೋಲಿ ಇಟ್ಟು ದೇವರಿಗೆ ಹೂ ಕುಯ್ದು ನಮ್ಮೆಲ್ರಿಗೂ ತಿಂಡಿನೂ ರೆಡಿ ಮಾಡಿದ್ದಾಯ್ತು. ಇಷ್ಟೆಲ್ಲ ಕೆಲಸ ಮಾಡಿರೋ ಅವಳು ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿದ್ರೆ ಏನೂ ಆಗಲ್ಲ ಬಿಡು. ಏನು ಹೇಳ್ತಿದ್ರ ಅದಕ್ಕೆ? ಅಮೃತ ಆಗಲೇ ಇಷ್ಟೆಲ್ಲ ಕೆಲಸ ಮಾಡಿದಾಳಾ? ಹೌದು ಕುಮುದ, ಮನೆಯಲ್ಲಿ ಏನಾಗಿದೆ ಅಂತ ನೀನು ನೋಡಿಲ್ಲ, ಅದಕ್ಕೆ ನಿನಗೇನು ಗೊತ್ತೂ ಇಲ್ಲ. ಸಾರಿ ಅಮ್ಮ ಅಮೃತ, ಇದ್ಯಾವುದು ಗೊತ್ತಿಲ್ಲದೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಯಾವುದನ್ನು ಮನಸ್ಸಿಗೆ ಹಾಕ್ಕೋಬೇಡ. ಏನು ಮಾಡೋದು, ದೇವ್ರ ಕಣ್ಣು ಕೊಟ್ಟ, ಆದರೆ ದೃಷ್ಟಿನೇ ಸರಿಯಾಗಿ ಕೊಟ್ಟಿಲ್ಲ. ಅದಕ್ಕೆ ಏನು ನೋಡದೆ ಇಷ್ಟೆಲ್ಲ ಮಾತಾಡ್ಬಿಟ್ಟೆ. ಸರಿ ಅಮ್ಮ, ನೀನು ಹೋಗಿ ಈಗ ಮಲ್ಕೋ. ಕೆಲಸ ಏನು ಇದ್ದೇ ಇರುತ್ತೆ, ಆಮೇಲೆ ಎದ್ಮೇಲೂ ಮಾಡ್ಕೋಬೋದು. ಬನ್ನಿ ಅದಕ್ಕೆ ತಿಂಡಿ ಏನು ಮಾಡಿದಾಳಂತೆ ನೋಡೋಣ. ಏನು ಹೇಳ್ತಾ ಇದ್ದಾರೆ ಇವರು? ನಾನು ಯಾವಾಗ ಇದನ್ನೆಲ್ಲ ಮಾಡಿದೆ? ನಾನು ಈಗ ತಾನೇ ಎದ್ದು ಬಂದನಲ್ಲ. ಅದು ಆಂಟಿ ಕೂಗಿರಲಿಲ್ಲ ಅಂದರೆ ನಾನು ಯಾವಾಗ ಹೇಳ್ತಿದ್ನೋ ಏನೋ. ಮತ್ತಿದನ್ನೆಲ್ಲ ಯಾರು ಮಾಡಿದ್ರು?